Hello friends, welcome to Catalyst Chemistry. As we discussed last class, some of the methods of preparation of what alkynes. Okay, first one is what, that is calcium carbide is converted into what alkynes, and the second one is what the vicinal dihalide is converted into alkynes. Today we are going to discuss the continued part, that is called what properties. Properties usually divided into two types. One is physical properties, another one is what chemical property. Physical property means you know very well about that physical properties of alkanes and alkenes. In this case also same. There is no much difference properties of what alkanes, alkenes and alkynes. These three having a what same almost physical properties same. Okay, you know very well about that. In this case, first three members are gases, and next one is what 8 members are liquid. The next one is what higher members are solids indicate. Okay, that is what factor means. Member means indicate what, just here 1 2 3 carbons. Okay, you 3 carbons irtavallri, you 3 carbons iddu andre idakondu member anta karitara. ivu ಏನು ಇರ್ತಾವ ಅಂದ್ರೆ ಯೂಶುವಲಿ ಗ್ಯಾಸಸ್ ಇರ್ತಾವ ಅಂತ ಹೇಳ್ತಾನೆ ನಾವು. ಅಂದ್ರೆ ಈಗ ಸಿಂಗಲ್ ಬಾಂಡ್ ಬರ್ದನ್ಯ, ಸಿಂಗಲ್ ಬಾಂಡ್ ಬರ್ದನ್ಯ ಅಂತಂದ್ರೆ ಏನಪ್ಪ ಅಲ್ಕೀನ್ಸ್ ಗ್ಯಾಸಸ್ ಇರ್ತೈತಿ. ಡಬಲ್ ಬಾಂಡ್ ಬರೋದ್ನಿ ಅಂದ್ರೆ ಏನಪ್ಪ, ಸಾರಿ ಫಸ್ಟ್ ಒಂದು ಸಿಂಗಲ್ ಬಾಂಡ್ ಇದ್ದಾಗ ಅಲ್ಕೇನ್ಸ್, ಇನ್ ದಿಸ್ ಕೇಸ್ ಡಬಲ್ ಬಾಂಡ್ ಈಸ್ ವಾಟ್ ಅಲ್ಕೀನ್, ದಟ್ ಈಸ್ ಆಲ್ಸೋ ಗ್ಯಾಸಸ್. ಇನ್ನೊಂದು ಬಾಂಡ್ ಹಾಕಿನಿ ಅಂದ್ರೆ ಏನಾಗ್ತದೆ, ಟ್ರಿಬಲ್ ಬಾಂಡ್ ಆಯ್ತು. ಅದ್ರ ಕ್ಯಾರೆಕ್ಟರ್ ಇಸ್ ಸೇಮ್, ಗ್ಯಾಸಸ್ ಇರ್ತಾವ. 3 ಮೆಂಬರ್ಡ್ ಇತ್ತಂದ್ರೆ. ಈಗ ನೆಕ್ಸ್ಟ್ ಒನ್ ಈಸ್ ವಾಟ್ 8 ಮೆಂಬರ್ಡ್. ಈಗ ಫಾರ್ ಎಕ್ಸಾಂಪಲ್ ಇದು ಎಷ್ಟಾಯ್ತು, 3 4 5 6 7 8 ಮೆಂಬರ್ಡ್ ಇದ್ದು ಅಂದ್ರೆ ಅವೇನಿರ್ತಾವೆ ಯೂಶ್ವಲಿ ಲಿಕ್ವಿಡ್ಸ್ ಇರ್ತಾವ ಅಂತ ಹೇಳ್ತಾವೆ ನಾವು. ಲಿಕ್ವಿಡ್ಸ್ ಇರ್ತಾವೆ ಅಂದ್ರೆ ಈಗ ಸಿಂಗಲ್ ಬಾಂಡ್ ಅಂತಿ ಅಲ್ಕೇನ್ ಆಯ್ತಾ, ಡಬಲ್ ಬಾಂಡ್ ಬರದ್ನಿ ಅಂದ್ರೆ ಅಲ್ಕೀನ್ ಆಯ್ತಾ, ಟ್ರಿಬಲ್ ಬಾಂಡ್ ಬರದ್ನಿ ಅಂದ್ರೆ ಅಲ್ಕೈನ್ ಆಯ್ತು ಗ್ಯಾಸಸ್. ಹೈಯರ್ ದ್ಯಾನ್ 8 ಮೆಂಬರ್ಡ್, ಹೈಯರ್ ದ್ಯಾನ್ 8 ಮೆಂಬರ್ಡ್ ಏನಿರ್ತಾವಲ್ಲ ಅವೆಲ್ಲ ಏನಪ್ಪ ಅಂತಂದ್ರೆ ಸಾಲಿಡ್ಸ್ ಇರ್ತಾವ ಅಂತ ಹೇಳ್ತಾವೆ ನಾವು. ಹೈಯರ್ ದ್ಯಾನ್ 8 members are indicate what solids. This is physical property of alkanes, alkynes ಎಲ್ಲ ಸೇಮ್ ಬರ್ತಾವೆ, ಏನು ಚೇಂಜಸ್ ಆಗಂಗಿಲ್ಲ. ನೆಕ್ಸ್ಟ್ ಯೂಶ್ವಲಿ ಇಥೈನ್. ಓಕೆ, ಇಥೈನ್ ಏನಿರ್ತದಲ್ಲ ಅಥವಾ ಅಸ್ಟೈಲಿನ್ ಏನಿರ್ತಾವಲ್ಲ ಇವು ದೀಸ್ ಆರ್ ಇಂಡಿಕೇಟ್ ಯೂಶ್ವಲಿ ಕಲರ್ಲೆಸ್ ಇರ್ತಾವೆ. ನಾನು ಡೈರೆಕ್ಟ್ ಬರೀತೀನ, ಇಥೈನ್ ಕಂಪೌಂಡ್ಸ್ ಆರ್ ಕಲರ್ಲೆಸ್. ಓಕೆ, ಯೂಶ್ವಲಿ ಹೆಂಗಿರ್ತಾವೆ ಕಲರ್ಲೆಸ್ ಇರ್ತಾವೆ. ಮತ್ತು ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಓಡರ್ಲೆಸ್ ಇರ್ತೈತಿ. ಓಕೆ, ಕಲರ್ ಇರಲ್ಲ. ಓಕೆ, ಓಡರ್ಲೆಸ್ ಇರ್ತೈತಿ ಅಂದರೆ ಇವು. ಬಟ್ ದಿಸ್ ಇಥೈನ್ ಪರ್ಟಿಕ್ಯುಲರ್ಲಿ ಅಸ್ಟೈಲಿನ್ ಆರ್ ಇಥೈನ್ ಈಸ್ ಹ್ಯಾವಿಂಗ್ ಅ ವಾಟ್ ಕ್ಯಾರೆಕ್ಟರಿಸ್ಟಿಕ್ ಓಡರ್. ಸ್ವಲ್ಪ ಸ್ಲೈಟ್ ಕ್ಯಾರೆಕ್ಟರಿಸ್ಟಿಕ್ ಏನಿರ್ತದೆ ಅದಕ್ಕೊಂದು ಸ್ಮೆಲ್ ಇರ್ತದೆ. ಬಟ್ ಅದರ್ ಮೆಂಬರ್ಸ್ ಆರ್ ಇಂಡಿಕೇಟ್ ಓಡರ್ಲೆಸ್ ಇರ್ತದೆ, ಅದೇನು ಸ್ಮೆಲ್ ಅದು ಇರಲ್ಲ ಅದರ್ ಮೆಂಬರ್ ತೊಗೊಂಡ್ರೆ ಅಂದ್ರೆ. ಓಕೆ, ನೆಕ್ಸ್ಟ್ ಅಲ್ಕೈನ್ಸ್ ಇಂಡಿಕೇಟ್ ವಾಟ್ ವೀಕ್ಲಿ ಪೋಲಾರ್ ಇನ್ ನೇಚರ್. ಅಲ್ಕೈನ್ಸ್ ಹೆಂಗಿರ್ತಾವೆ ಹೇಳ, ಡೈರೆಕ್ಟ್ ಬರೆಯತ್ತಾನೆ, ಬರಿ ವೀಕ್ಲಿ ಪೋಲಾರ್ ಇನ್ ನೇಚರ್. ಪೋಲಾರ್ ಇನ್ ನೇಚರ್ ಇರ್ತಾವ. ಅಲ್ಕೈನ್ಸ್ ಆರ್ ಆಲ್ಮೋಸ್ಟ್ ಇಮ್ಮಿಸಿಬಲ್ ಇನ್ ವಾಟರ್. ಓಕೆ, ಇವೇನಿರ್ತಾವತ್ತಂದ್ರೆ ಬಿಕಾಸ್ ದೇ ಆರ್ ಲೈಟರ್ ದ್ಯಾನ್ ವಾಟರ್. ಓಕೆ, ವಾಟರ್ಗೆ ಮತ್ತು ಅಲ್ಕೈನ್ ಕಂಪೇರ್ ಮಾಡಿದ್ರೆ ಅಲ್ಕೈನ್ ಈಸ್ ಅ ಲೈಟರ್, ದ್ಯಾಟ್ಸ್ ವೈ ಇಟ್ ಈಸ್ ಅ ಇಮ್ಮಿಸಿಬಲ್ ಇನ್ ವಾಟರ್. ಓಕೆ, ಅಲ್ಕೈನ್ಸ್ ಆರ್ ಇಮ್ಮಿಸಿಬಲ್ ಇನ್ ವಾಟರ್. ನಾವು ಬರೆಯತ್ತಿಲ್ಲ, ಅದು ಅಲ್ಕೈನ್ ಐತೆ ಹಿಂದೆ. ಅಲ್ಕೈನ್ಸ್ ಆರ್ ಮಿಸಿಬಲ್ ವಿತ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ಕರಿತೀರಿ ನೀವು. ಓಕೆ, ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂದರೆ ಯೂಶ್ವಲಿ ಲೈಕ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂದರೆ ಯಾವಪ್ಪ, ಈಥರ್ ಇರ್ಬೋದು, ಅಸಿಟೋನ್ ತೊಗೊಳ್ರಿ, ಈಥರ್ ಇರ್ತೈತಿ, ಕಾರ್ಬನ್ ಟೆಟ್ರಾಕ್ಲೋರೈಡ್, ಅಸಿಟೋನು ಪಾಸಿಬಲ್ ಆಗ್ತೈತಿ, ಬೆಂಜಿನು ಪಾಸಿಬಲ್ ಆಗ್ತೈತಿ. ಈಥರ್ ಆಯ್ತು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಯ್ತು, next one is what benzene. All these are indicate what organic solvent as like acetone also, but acetone is majority cases used as a water cleaning purpose. ಗೊತ್ತಾಯ್ತಾ, ಆರ್ಗ್ಯಾನಿಕ್ ಸಾಲ್ವೆಂಟ್ ಒಳಗೆ ಆಗ್ತೈತಿ. ನೆಕ್ಸ್ಟ್ ನೀವು ಪ್ರಾಪರ್ಟೀಸ್ ಥಿಂಕ್ ಮಾಡಿರಿ ಅಂದ್ರೆ ಇನ್ ದಿಸ್ ಕೇಸ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಮತ್ತು ಡೆನ್ಸಿಟಿ ಕನ್ಸಿಡರ್ ಮಾಡಿರಿ ಅಂದ್ರೆ ಮೊಲಾರ್ ಮಾಸ್ ಇನ್ಕ್ರೀಸ್ ಆಯ್ತು ಅಂತ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಒಂದು ಟೆಕ್ನಿಕ್ ಅಂದ್ರೆ ಮೊಲಾರ್ ಮಾಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ಮೆಲ್ಟಿಂಗ್ ಪಾಯಿಂಟು ಇನ್ಕ್ರೀಸ್ ಆಗ್ತೈತಿ, ಬಾಯ್ಲಿಂಗ್ ಪಾಯಿಂಟು ಇನ್ಕ್ರೀಸ್ ಆಗ್ತೈತಿ, ನೆಕ್ಸ್ಟ್ ಡೆನ್ಸಿಟಿನೂ ಇನ್ಕ್ರೀಸ್ ಆಗ್ತೈತಿ. ಸಿಂಪಲ್ ಟೆಕ್ನಿಕ್ ಇದೆ. ಮೊಲಾರ್ ಮಾಸ್ ಜಾಸ್ತಿ ಆಯ್ತಂದ್ರೆ ಬಿಕಾಸ್ ಆಫ್ ದಿಸ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ ಆಲ್ ಆರ್ ಇಂಡಿಕೇಟ್ ವಾಟ್ ಮೀನ್ಸ್ ದೀಸ್ 3 ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಮೊಲಾರ್ ಮಾಸ್. ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಗುರುತಿರ್ತೈತಲ್ಲ ಫಾರ್ಮುಲಾ D = ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಡೆನ್ಸಿಟಿ ಫಾರ್ಮುಲಾ ಹೌದಿಲ್ಲ ಇದು,
ಈಗ ಮೋಲಾರ್ ಮಾಸ್ ಜಾಸ್ತಿ ಆಯ್ತು ಅಂದ್ರೆ ತಿಳ್ಕೊ ಡೆನ್ಸಿಟಿನೂ ಜಾಸ್ತಿ ಆಗ್ತೈತಿ ಬಿಕಾಸ್ ದೀಸ್ ಟು ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಓಕೆ, ಇದೊಂದು ಫ್ಯಾಕ್ಟ್. ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ವಾಟ್ ಮಾಲಿಕ್ಯುಲರ್ ಮಾಸ್. ಓಕೆ, ಕ್ಲಿಯರ್ ಆಯ್ತು. ಅಪ್ ಟು ದಿಸ್ ವಾಟ್ ಫಿಸಿಕಲ್ ಪ್ರಾಪರ್ಟಿ ವೆರಿ ಸಿಂಪಲ್ ಶಾರ್ಟ್ದಾಗಿ ಹೇಳಿದ್ದೀನಿ. ನೀವು ಎಲ್ಲ ಪಾಯಿಂಟ್ಸ್ ಕವರ್ ಆಗಿರ್ತಾವೆ ಇದ್ರೊಳಗೆ, ಬಟ್ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಓಕೆ, ಫಸ್ಟ್ ಪಾಯಿಂಟ್ ಮುಗಿತಲ್ಲ ಫಿಸಿಕಲ್ ಪ್ರಾಪರ್ಟಿ. ನೆಕ್ಸ್ಟ್ ಸೆಕೆಂಡ್ ನೋಡೋಣ, ದಟ್ ಈಸ್ ವಾಟ್ ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ ಏನದು. ಕೆಮಿಕಲ್ ಪ್ರಾಪರ್ಟೀಸ್ ಇಂಪಾರ್ಟೆಂಟ್. ಓಕೆ, ಯಾಕಂದ್ರೆ ನೀವು ಅಲ್ಕಿನ್ಸ್ ಒಳಗೂ ಕೆಮಿಕಲ್ ಪ್ರಾಪರ್ಟೀಸ್ ಒಳಗೆ ಬಂದಿದ್ದು ನೋಡಿ. ಏನೇನು ಬಂದಿತ್ತು? ಮಾರ್ಕೋನಿ ಕಾಪ್ಸೂಲು, ಆ್ಯಂಟಿ ಮಾರ್ಕೋನಿ ಕಾಪ್ಸೂಲು ಎಲ್ಲ ಬಂದದ್ದು ಎಲ್ಲಿ ಹೇಳಪ್ಪ? ಕೆಮಿಕಲ್ ಪ್ರಾಪರ್ಟೀಸ್ ಒಳಗೆ. ಓಕೆ, ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಯೂಸ್ವಲಿ ಅವರ 3 ಕ್ಯಾಟಗರೀಸ್ ಮಾಡ್ಕೊಂಡಾರ. ಮೀನ್ಸ್ ಅಲ್ಕೈನ್ ಶೋಸ್, ಅಲ್ಕೈನ್ ಏನೇನು ತೋರಿಸ್ತದಪ್ಪ ಅಂಥೇಳಿ. ಅಲ್ಕೈನ್ಸ್ ಶೋಸ್ 3 ಪಾಯಿಂಟ್ ತೋರಿಸ್ತದ. ಅಲ್ಕೈನ್ ಏನು ತೋರಿಸ್ತದ ಅಂತಂದ್ರೆ ನೀವು ಥಿಂಕ್ ಮಾಡ್ರೆ, ಫಸ್ಟ್ ಅಂದ್ರೆ ಅಕಾರ್ಡಿಂಗ್ ಟು ಎನ್ ಸಿ ಆರ್ ಟಿ ಅಂದರೆ ಎ ಅಂತ ಏನೋ ಕೊಟ್ಟಾನವ. ಅಸಿಡಿಕ್ ನೇಚರ್, ಅಸಿಡಿಕ್ ನೇಚರ್ ತೋರಿಸ್ತದ. ಬಿ ಪಾಯಿಂಟ್ ಎಡಿಷನ್ ರಿಯಾಕ್ಷನ್ ತೋರಿಸ್ತದ. ಅಲ್ಕೈನು ಎಡಿಷನ್ ರಿಯಾಕ್ಷನ್ ಯಾವ ರೀತಿ ಆಗ್ತಾವ ಅನ್ನೋದು ಹೇಳ್ತದ. ನೆಕ್ಸ್ಟ್ ಸಿ ಪಾಯಿಂಟ್ ತೊಗೊಂಡ್ರೆ ದಟ್ ಈಸ್ ಕಾಲ್ಡ್ ಪಾಲಿಮರೈಜೇಷನ್ ರಿಯಾಕ್ಷನ್. ಪಾಲಿಮರೈಜೇಷನ್ ರಿಯಾಕ್ಷನ್. ಓಕೆ, ಇವು 3 ಪಾಯಿಂಟ್ಸ್ ಡಿವೈಡ್ ಮಾಡ್ಯಾರ ಅವ್ರು ಅಲ್ಕೈನ್ಸ್ ಇನ್ ಫಿಸಿಕಲ್ ಪ್ರಾಪರ್ಟಿ ಒಳಗೆ. ಅಲ್ಕೈನ್ ಶೋಸ್ 3 ಪ್ರಾಪರ್ಟೀಸ್: ಅಸಿಡಿಕ್ ನೇಚರ್, ಎಡಿಷನ್ ರಿಯಾಕ್ಷನ್, ಪಾಲಿಮರೈಜೇಷನ್ ರಿಯಾಕ್ಷನ್. ಓಕೆ, ನಾವು ಫಸ್ಟ್ ಒಂದು ತೊಗೊಳ್ಳೋಣ. ಸಿಂಪಲ್ ಅದ, ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕು. ಅಸಿಡಿಕ್ ನೇಚರ್ ಆಫ್ ಅಲ್ಕೈನ್ಸ್ ಅಂತ ತೊಗೊಂಡ್ಬಿಡ್ರಿ ಫುಲ್ ಸೆಂಟೆನ್ಸ್. ಅಸಿಡಿಕ್ ನೇಚರ್ ಆಫ್ ಅಲ್ಕೈನ್ಸ್ ಅಂತ ತೊಗೊಂಡ್ಬಿಡೋಣ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ರೈಟ್, ಅಸಿಡಿಕ್ ನೇಚರ್ ಆಫ್ ಅಲ್ಕೈನ್ಸ್ ಕ್ಲಿಯರ್ ಆಯ್ತು. ಓಕೆ, ಇದ್ರೊಳಗೆ ಏನಂತ ಪಾರ್ಟ್ ಅಸಿಡಿಕ್ ನೇಚರ್ ಆಫ್ ವಾಟ್ ಅಲ್ಕೈನ್ಸ್ ಇದ್ರೊಳಗೆ ನೋಡೋಣ. ಆಮೇಲೆ ಎಡಿಷನ್ ರಿಯಾಕ್ಷನ್ ಅದು ನೋಡೋಕೆ ಬರ್ತದೆ. ಈಗ ಅಸಿಡಿಕ್ ನೇಚರ್ ಆಫ್ ಅಲ್ಕೈನ್ಸ್ ಒಳಗೆ ಇಂಪಾರ್ಟೆಂಟ್ ಅಂದರೆ ಏನು ತೊಗೋತಾನವ? ಒಂದು ಯಾವುದೋ ಒಂದು ಇದನ್ನು ತೊಗೊಂಡಿರ್ತಾನೆ. ಏನಪ್ಪ ಅಂತಂದ್ರೆ ಒಂದು ಅಲ್ಕೈನ್ ತೊಗೊಂಡಿರ್ತಾನೆ. ಅಲ್ಕೈನ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟ್ ಬೇಸ್, ಲೈಕ್ ಸೋಡಿಯಮ್ ಈಸ್ ಆ್ಯಕ್ಟ್ ಆ್ಯಸ್ ಅ ಬೇಸ್ ರೀ. ಸೋಡಾ ಲೈಮ್ ತೊಗೊಂಡ್ರೆ ಆ್ಯಕ್ಟ್ ಆ್ಯಸ್ ಅ ಸ್ಟ್ರಾಂಗ್ ಬೇಸಸ್ ಯೂಸ್ ಆಗ್ತಾವೆ. ನಾ ಪಾಯಿಂಟ್ಸ್ ಬರೀತೇನೆ. ನಮ್ಗೆ ರಿಯಾಕ್ಷನ್ ಬರೋಕ್ಕಿಂತ ಮೊದಲು ಒಂದು ಸ್ವಲ್ಪ ನಮಗೊಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಬೇಸಿಕ್ ಪಾಯಿಂಟ್ಸ್ ಬೇಕಾಗ್ತವೆ. ಅವು ಏನಂತ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಮ್ ತೊಗೋತಾನೆ, ನಾವು ರಿಯಾಕ್ಷನ್ ಒಳಗೆ ಬೇಕಾಗ್ತದೆ. ನೆಕ್ಸ್ಟ್ ಒಂದು ಸೋಡಾ ಲೈಮ್ ತೊಗೋತಾನೆ, NaNH2. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? ಸೋಡಾ ಲೈಮ್. ನಾವು ಆಫನ್ಲಿ ಯೂಸ್ ಮಾಡ್ತಾನೆ. These two are indicate what? Strong base. Strong base. ಈಗ ಫಸ್ಟ್ ಆಫ್ ಆಲ್ ಅಸಿಡಿಕ್ ನೇಚರ್ ಆಫ್ ಅಲ್ಕೈನ್ಸ್ ಅಂದರೆ ಇಂಡೈರೆಕ್ಟ್ಲಿ ಅಲ್ಕೈನ್ ಈಸ್ ವಾಟ್? ಅಸಿಡಿಕ್. ಯಾರಿಗೆ ಗೊತ್ತಿಲ್ಲ ಅಂದ್ರೆ ನೋಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಇದೆ. ಅಲ್ಕೈನ್ ಈಸ್ ಅಸಿಡಿಕ್ ಅಲ್ಲ, ಹೌದಾ? ಹೆಡ್ಡಿಂಗ್ ಅವ ಹೇಳತ್ತಾನ, ಹೌದಿಲ್ಲೋ? ಅಲ್ಕೈನ್ ಈಸ್ ವಾಟ್? ಅಸಿಡಿಕ್. ಇದಕ್ಕೆ ಪಾಯಿಂಟ್ ಕ್ಲಿಯರ್ ಆಗಬೇಕು. ಇಲ್ಲಿ ಅಸಿಡಿಕ್ ತೊಗೊಂಡಾನ, ಬೇಸ್ ಆ್ಯಡ್ ಮಾಡತ್ತಾನ. ಅಸಿಡ್ ಬೇಸ್ ರಿಯಾಕ್ಷನ್ ಅಂತ ಕರೀತಾರೆ ಅದ್ರೊಳಗೆ. ಸಿಂಪಲ್ ಟೆಕ್ನಿಕ್. ಅಸಿಡ್ ತೊಗೊಂಡ್ರಿ, ಬೇಸ್ ಹಾಕತ್ತರಿ, ಅಸಿಡ್ ಬೇಸ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ನೀವು ಟೈಟ್ರೇಷನ್ ಒಳಗೋದು ಯೂಸ್ ಮಾಡ್ತಿರ್ತೀರಲ್ಲ. ಓಕೆ, ಅಲ್ಕೈನ್ ಇಸ್ ಅಸಿಡಿಕ್ ನೇಚರ್ ಆಯಿತಾ, ನಾವು ಅದ್ರೊಳಗೆ ಬೇಸ್ ಹಾಕೋಣ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಅರೈಸ್ ಆಗೋದು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್, ಹೌ ಅಲ್ಕೈನ್ ಈಸ್ ಅಸಿಡಿಕ್ ರಿಯಾಕ್ಷನ್ ಅಂತ ಕರಿತಾನೆ ನಾವು. ಹೆಂಗೆ ಅಸಿಡಿಕ್ ಆಗ್ತದೆ? ಬಟ್ ಇದೇ ಪಾಯಿಂಟ್ ನಾವು ಅಲ್ಕೇನ್ಸ್ ಮತ್ತು ಅಲ್ಕಿನ್ಸ್ ಒಳಗೆ ನೋಡಲಿಲ್ಲಲ್ಲ ಅಂತ ಕ್ವಶನ್ ಕೇಳ್ತಾರೆ ಹುಡುಗರು. ಓಕೆ, ಅದಕ್ಕೆ ಕೇಳ್ತಾನೆ ಅಂದ್ರೆ ವೈ ಅಲ್ಕೈನ್ ಈಸ್ ಅಸಿಡಿಕ್ ಇನ್ ನೇಚರ್ ಅಂದ್ರೆ ವೈ ಇಟ್ ಈಸ್ ಸೋ ಅಂದ್ಬಿಡ್ತಾನೆ ರೀ. ಅವಾಗ ಏನಾಗ್ತದೆ ಅಂದ್ರೆ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಹೈಬ್ರಿಡೈಜೇಷನ್. ಓಕೆ, ನಾವು ನೋಡಬೇಕಾಗ್ತದೆ. ನಾ ಆಮೇಲೆ ಹೇಳ್ತೀನಿ ನಿಮ್ಗೆ ಹೆಂಗಂದ್ರೆ, ಈಗ ಸೋಡಿಯಂ ಕ್ಯಾನ್ ರಿಯಾಕ್ಟ್ ವಿತ್ ಅಸಿಡಿಕ್ ನೇಚರ್ ಆಫ್ ಅಲ್ಕೈನ್ಸ್ ಅಥವಾ ಸೋಡಿಯಂ ಕ್ಯಾನ್ ರಿಯಾಕ್ಟ್ ವಿತ್ ಅಲ್ಕೈನ್ ಲಿಬರೇಟ್, ಡೈಹೈಡ್ರೋಜನ್ ಲಿಬರೇಟ್ ಆಗ್ತದೆ. ವಿಲ್ ಡಿಸ್ಕಸ್ ದ್ಯಾಟ್ ಪಾಯಿಂಟ್ ಲೇಟ್ರ್. ಈಗ ಫಸ್ಟ್ ನೋಡ್ರಿ, ಅಲ್ಕೈನ್ ಅಸಿಡಿಕ್ ನೇಚರ್ ಯಾಕೆ ಅನ್ನೋದು ನಾವು ಫಸ್ಟ್ ತಿಳ್ಕೊಬೇಕಾಗ್ತದೆ. ಯಾಕಂದರೆ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಕ್ವಶನ್ಸ್ ಇದ್ರ ಮ್ಯಾಗ ಫ್ರೇಮ್ ಆಗೋ ಚಾನ್ಸಸ್ ಇರ್ತಾವೆ ರೀ. ಓಕೆ, ಈಗ ಒಂದು ಪಾಯಿಂಟ್ ಹೇಳ್ತಾನೆ ನಿಮಗೆಲ್ಲನ ಕ್ಲಿಯರ್ ಬರೋದು ಹೇಳ್ತಾನೆ. ಬೇಸಿಕ್ ಇರಲಿ, ಟೈಮ್ ಕನ್ಸ್ಯೂಮ್ ಆಗಲಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ನೋಡ ಒಂದು ಪಾಯಿಂಟ್ ತೊಗೋತಾನೆ, CS3 ನೆಕ್ಸ್ಟ್ CS3 ತೊಗೊಂಡು ಏನೂ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಏನಂತ ಕರಿತೀರಿ? ಅಲ್ಕೇನ್. ಏನೂ ಪ್ರಾಬ್ಲಮ್ ಇಲ್ಲಪ್ಪ. ಈಗ CH2 ಡಬಲ್ ಬಾಂಡ್ CH2 ಅಲ್ಕೀನ. ನೆಕ್ಸ್ಟ್ CH ತ್ರಿಬಲ್ ಬಾಂಡ್ CH ಹಿಂಗೆ ಬರೀತೀನಿ ಅಲ್ಕೈನ್. ಈಗ ನಾವು ಫಸ್ಟ್ ಇದು ಬೇಸಿಕ್ ಪಾಯಿಂಟ್ ಅಂದ್ರೆ ನಿಮಗೆ GOC IPC ನೊಮೆನಿಕಲ್ಚರ್ ಅಂತ ನಾವು ಏನು ಕರಿತೀವಲ್ಲ ಅಲ್ಲಿ ಅದ ನೋಡ್ರಿ. ಅಲ್ಲಿ ಇಂಪಾರ್ಟೆಂಟ್ ಅದ ನೋಡ್ರಿ, ನೀವು ನೋಡ್ಕೋಬೇಕಲ್ಲಿ. ಯಾಕಂದ್ರೆ ಅಲ್ಲಿ ಪಾಯಿಂಟ್ ಹೇಳಿದ್ನಲ್ಲ ಅದ ಪಾಯಿಂಟ್. ಇದ್ರೊಳಗೆ ಅಸಿಡಿಕ್ ನೇಚರ್ಕಂದ್ರೆ ಏನು ಇಂಪಾರ್ಟೆಂಟ್? ಫಸ್ಟ್ ಹೈಬ್ರಿಡೈಜೇಷನ್ ಫೈಂಡ್ ಔಟ್ ಮಾಡೋಣ. ಹೈಬ್ರಿಡೈಜೇಷನ್ ಇದ್ರದ್ದು sp3 ಇದು ಹೆಂಗಂತ ಎಲ್ಲ ಹೇಳಿದ್ದೀನಿ. ಇದ್ರದ್ದು sp3 ಏನೂ ಪ್ರಾಬ್ಲಮ್ ಇಲ್ಲ.
ನೆಕ್ಸ್ಟ್ ನೀವು ಇದನ್ನು ತೊಗೊಂಡ್ರೆ ಅಂದರೆ ದಿಸ್ ಈಸ್ ಕೋಡ್ sp2 ಆಗ್ತೈತಿ. ನೀವು ಇದನ್ನು ತೊಗೊಂಡ್ರೆ ಅಂದರೆ ಏನಾಗ್ತೈತಿ sp2. ಹಾಂ ಇಲ್ಲೇ ಅದ ನೋಡಿ sp. ನೆಕ್ಸ್ಟ್ ಏನಪ್ಪ ಇದು ಹಿಂಗೆ ಬರೀರಪ್ಪ, ಇದು ಏನಪ್ಪ sp. ಓಕೆ ಕ್ಲಿಯರ್ ಆಯಿತಾ? ಈಗ ನೋಡ ನಿಮ್ಗೊಂದು ಪಾಯಿಂಟ್ ಹೇಳಿದ್ದೆ, ಔಟ್ ಆಫ್ ದೀಸ್ 3 ಹ್ಯಾಬಿಡೇಷನ್ ವಿಚ್ ಈಸ್ ಅ ಮೋರ್ ಅಸಿಡಿಕ್ ಇನ್ ನೇಚರ್ ಕೇಳ್ರಿ ಅಂದ್ರೆ ದಿಸ್ ಈಸ್ ವಾಟ್ ಮೋರ್ ಅಸಿಡಿಕ್ ಇನ್ ನೇಚರ್ ನೆಕ್ಸ್ಟ್ ಕಂಪೇರ್ ಟು ವಾಟ್ ಅಲ್ಕೇನ್ಸ್, ಆಫ್ಟರ್ ದ್ಯಾಟ್ ವಾಟ್ ಯಾವುದಿದೆ ಅಲ್ಕೇನ್ಸ್. ಇದಕ್ಕೆ ಅಸಿಡಿಕ್ ನೇಚರ್ ಆರ್ಡರ್ ಇದೆ. ಓಕೆ ಈಗ ಹೆಂಗೆ ಹೇಳ್ತೀರಿ ಸರ್ ನೀವು ಯಾವುದು ಬೇಸಿಸ್ ಮ್ಯಾಗ ಅಂದ್ರೆ ಅಸಿಡಿಕ್ ನೇಚರ್ ಹೇಳ್ಬೇಕಂದ್ರೆ ಇದಕ್ಕೊಂದು ಇಂಪಾರ್ಟೆಂಟ್ ಪಾಯಿಂಟ್ ಐತಿ. ಎಸ್ ಕ್ಯಾರೆಕ್ಟರ್ ಈಸ್ ಅ ಇಂಪಾರ್ಟೆಂಟ್. ವಾಟ್ ಈಸ್ ದ ಎಸ್ ಕ್ಯಾರೆಕ್ಟರ್? ಇಲ್ಲಿ ನಾ ಬರೀಲೇ ಎಸ್ ಕ್ಯಾರೆಕ್ಟರ್. ಎಸ್ ಕ್ಯಾರೆಕ್ಟರ್ ಇದ್ರದ್ದು 50% ಐತೆ ನೋಡಿ. ಇದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ನಾ ಹೇಳಲ್ಲ, ಯಾಕಂದ್ರೆ ಆಲ್ರೆಡಿ ಡಿಸ್ಕಸ್ಡ್ ದಿಸ್ GOC. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಪ್ಲೇ ಲಿಸ್ಟ್, ಯು ವಿಲ್ ಗೆಟ್. ಓಕೆ ಅದ್ರೊಳಗೆ ಸಿಗ್ತೈತೆ ನಿಮಗೆ 50% ಇರ್ತೈತಿ. ಇದೆಷ್ಟಿತ್ತು ನೋಡ್ರಪ್ಪ, ಇದು 33.33% ಏನೋ ಐತೆ, ನಂಗೆ ನೆನಪಿಲ್ಲ, ಬಟ್ ನೀವು ಅಷ್ಟೇ ಅದು. ಓಕೆ ಇದು 25% ಅದ. ಇಫ್ ದ ಎಸ್ ಕ್ಯಾರೆಕ್ಟರ್ ಈಸ್ ಇನ್ಕ್ರೀಸಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ವೆರಿ ಸಿಂಪಲ್. ಈಗ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆಯ್ತು ಅಂದ್ರೆ ನೆನಪಿಟ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟಪ್ಪ ಇದು. ಎಸ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಅಸಿಡಿಕ್ ನೇಚರ್, ಅಥವಾ ಅಸಿಡಿಕ್ ಅನ್ನೋಕ್ಕಿಂತ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋಣ. ಆಮೇಲೆ ಎಲೆಕ್ಟ್ರೋನೆಗೆಟಿವಿಟಿ ಏನು ಬರೀಲ್ಲ, ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್, ಅಸಿಡಿಕ್ ನೇಚರ್ ಇನ್ಕ್ರೀಸಸ್. ವೆರಿ ಸಿಂಪಲ್. ಅಸಿಡಿಕ್ ನೇಚರ್ ಇನ್ಕ್ರೀಸಸ್ ಇದು ಫ್ಯಾಕ್ಟ್ ಇದೆ. ಓಕೆ ವೆರಿ ಸಿಂಪಲ್. ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆಯ್ತು ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತೈತಿ. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಯ್ತು ಅಂದ್ರೆ 100% ಅಸಿಡಿಕ್ ನೇಚರು ಅಥವಾ ಅಸಿಡಿಕ್ ಕ್ಯಾರೆಕ್ಟರು ಜಾಸ್ತಿ ಆಗ್ತದೆ ತಂದಂಗೆ. ಓಕೆ ವೆರಿ ಸಿಂಪಲ್. ಇದು ಬೇಸಿಕ್ ಕ್ಲಿಯರ್ ಆಯಿತಾ? ಈಗ ಹೇಳ್ಬೋದು ನೋಡಿ ನೀವು 50% ಎಸ್ ಕ್ಯಾರೆಕ್ಟರ್ ಐತಿ. ದ್ಯಾಟ್ಸ್ ವೈ ದಿಸ್ ಈಸ್ ಅ ಅಸಿಡಿಕ್ ನೇಚರ್. ದ್ಯಾಟ್ಸ್ ವೈ ಅಲ್ಕೈನ್ ಈಸ್ ಅ ಅಸಿಡಿಕ್. ಬಟ್ ನಾ ಇದ ಸೆಂಟೆನ್ಸು ಅಲ್ಕೇನ್ಸು ಮತ್ತು ಅಲ್ಕೀನ್ಸ್ದಲ್ಲಿ ಹೇಳಿಲ್ಲ. ತಿಳಿಯತ್ತದ ನಿಮಗೆ? ಓಕೆ ಯಾಕೆ ಹೇಳಿಲ್ಲ ಅಂತಂದ್ರೆ ಅಲ್ಲಿ ಎಸ್ ಕ್ಯಾರೆಕ್ಟರ್ ಕಡಿಮೆ ಅದ. ಓಕೆ ಅದಕ್ಕೆ ಹೇಳಿಲ್ಲ. ಇಲ್ಲಿ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಅದ, ಇಂಪಾರ್ಟೆಂಟ್ ರೋಲ್ ಆಗ್ತದೆ ಅದು ಎಸ್ ಕ್ಯಾರೆಕ್ಟರ್. ಓಕೆ ಅದಕ್ಕೆ ನೀವು ನೆನಪನ್ನ ಇಟ್ಕೋಬೇಕು. ಅಸಿಡಿಕ್ ಕ್ಯಾರೆಕ್ಟರ್ ಆಯ್ತು. ಇಲ್ಲಿ ಏನು ಅಸಿಡಿಕ್ ಕ್ಯಾರೆಕ್ಟರ್ ಇರೋದ್ರಿಂದ ಅಂದ್ರೆ ಇದನ್ನು ಇನ್ನೊಮ್ಮೆ ಬರ್ಕೋತಾನೆ ನಿಮಗೆ ಕ್ಲಿಯರ್ ಕಟ್ ಹೇಳ್ಬೇಕಂತಂದ್ರೆ ಇವು ಬಿಡ್ರಿ. ಈಗ ನೆಕ್ಸ್ಟ್ ಈ ಪಾಯಿಂಟ್ ತೊಗೊಳ್ರಿ. ಸಿ ಇಲ್ಲೊಂದು ಹೈಡ್ರೋಜನ್ ತೊಗೊಂಡಿನಿ, ಟ್ರಿಬಲ್ ಬಾಂಡ ಇಲ್ಲೊಂದು ಹೈಡ್ರೋಜನ್ ತೊಗೊಂಡಿನಿ. ಇದು ನೇಮ್ ಆಫ್ ದಿಸ್ ಈಸ್ ಕಾಲ್ಡ್ ಇಥೈನ್ ಆರ್ ಅಸ್ಟೈಲಿನ್ ಅಂತ ಕರೀತಾರೆ. ಇಲ್ಲಿ ನೋಡ ಈ ಕಾರ್ಬನ್ದ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಐತೆ ಅಂದಂಗೆ ಆತು. ಇದು ಎಸ್ ಕ್ಯಾರೆಕ್ಟರ್ ಅಂತಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಐತೆ ತಂದಂಗೆ. ಓಕೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಐತೆ ಅಂದ್ರೆ ಅಸಿಡಿಕ್ ನೇಚರ್ ಐತೆ ಅಂದಂಗೆ. ಈಗೇನಾಗ್ತದೆ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ಈ ಕಾರ್ಬನ್ sp ಅಂತ ಹೇಳಿದ್ದೆ, ಇದು ಅಸಿಡಿಕ್ ನೇಚರ್ ಐತೆ ಅಂದರೆ ದಿಸ್ ಕಾರ್ಬನ್ ಇಸ್ ಅಸಿಡಿಕ್ ನೇಚರ್ ಮೀನ್ಸ್ ದಿಸ್ ಹೈಡ್ರೋಜನ್ ಇಸ್ ಆಲ್ಸೋ ಅಸಿಡಿಕ್ ನೇಚರ್ ಅಲ್ಲ. ಅದಕ್ಕೆ ಎರಡು ರಿಲೇಟೆಡ್ ಇರ್ತಾವೆ. ಇಲ್ಲೇನಾಗ್ತದೆ, ಕಾರ್ಬನ್ ಈಸ್ ಹ್ಯಾವಿಂಗ್ 1 ಎಲೆಕ್ಟ್ರಾನ್, ಹೈಡ್ರೋಜನ್ ಈಸ್ ಹ್ಯಾವಿಂಗ್ ವಾಟ್ 1 ಎಲೆಕ್ಟ್ರಾನ್. ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗಿಬಿಡ್ತದೆ. ಅದರ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತದೆ. ಅವಾಗ ಏನು ಮಾಡ್ತದೆ, ಕಾರ್ಬನ್ ಈಸ್ ಅ ಮೋರ್ ಎಲೆಕ್ಟ್ರೋನೆಗೆಟಿವ್ ಹೌದಿಲ್ಲೋ. ಅವಾಗ ಏನು ಮಾಡ್ತದೆ, ಇದು ಕಾರ್ಬನ್ ಇದೊಂದು ಎಲೆಕ್ಟ್ರಾನ್ ಅದಲ್ಲ ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತದೆ. ತನ್ನ ಕಡೆ ಏನು ಮಾಡ್ಕೊಂಡ್ಬಿಡ್ತದೆ, ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತದೆ ಎಲೆಕ್ಟ್ರಾನ್. ಕಂಪ್ಲೀಟ್ ತನ್ನ ಕಡೆ ಏನು ಮಾಡ್ತದೆ, ಫುಲ್ ಫೋರ್ಸ್ ಹಾಕಿ ತನ್ನ ಕಡೆ ಡ್ರ್ಯಾಗ್ ಮಾಡ್ಕೋತದೆ. ಅದು ತನ್ನ ಕಡೆ ಏನು ಮಾಡ್ಕೋತದೆ, ಡ್ರ್ಯಾಗ್ ಮಾಡ್ಕೋತದೆ. ಅವಾಗ ಹೈಡ್ರೋಜನ್ ಎಲೆಕ್ಟ್ರಾನ್ ಏನಾಗ್ತದೆ, ಲಾಸ್ ಆಗ್ತದೆ. ಹೈಡ್ರೋಜನ್ ಎಲೆಕ್ಟ್ರಾನ್ ಲಾಸ್ ಆತಂದ್ರೆ ಹೈಡ್ರೋಜನ್ ವಿಲ್ ಗೋ ಔಟ್ ಈಸಿಲಿ, act as a H plus. this is they are going to called as a proton ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ ಅವರ, ಪ್ರೋಟಾನ್ ಅಂತ ಕರೀತಾರೆ. ಓಕೆ ಬಟ್ ಇದ್ದ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗಂಗಿಲ್ಲ. ಯಾಕೆ ಹೇಳ, ಎಸ್ ಕ್ಯಾರೆಕ್ಟರ್ ಈಸ್ ಲೆಸ್. ಎಸ್ ಕ್ಯಾರೆಕ್ಟರ್ ಕಡಿಮೆ ಇರೋದ್ರಿಂದ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಕಾರ್ಬನ್ ಹೈಡ್ರೋಜನ್ ಈಸ್ ಆಲ್ಸೋ ಲೆಸ್ ಇರ್ತೈತಿ. ಅವಾಗ ಹೈಡ್ರೋಜನ್ ವಿಲ್ ನಾಟ್ ಗೋ ಈಸಿಲಿ. it will go no problem, but it will not go easily as compared to alkynes. ಅದಕ್ಕೆ ಪ್ರೋಟಾನ್ ರಿಲೀಸ್ ಆಗ್ತದೆ. ನಮಗೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಪ್ರೋಟಾನ್ ರಿಲೀಸ್ ಆಯ್ತಂದ್ರೆ ಅಲ್ಲಿ ಅಸಿಡ್ ಒಳಗಿಂದ ಪ್ರೋಟಾನ್ ಹೋಯ್ತಂದ್ರೆ ಬೇಸ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ದ್ಯಾಟ್ ಪ್ಲೇಸ್ ಅಂತ. ಬೇಸ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ದ್ಯಾಟ್ ಪ್ಲೇಸ್. ದ್ಯಾಟ್ಸ್ ವೈ ಅಲ್ಕೈನ್ ಈಸ್ ಅ ಮೋರ್ ಅಸಿಡಿಕ್ ಇನ್ ನೇಚರ್. why ಕೇಳ್ರಂದ್ರೆ ಬಿಕಾಸ್ ಎಸ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್, ಸೊ acidic nature of alkyne is increases or more. you can say your answer, no problem at all. ಕ್ಲಿಯರ್ ಆಯಿತಾ? ಇದೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ. ಇದು ನಿಮಗೆ ಬೇಸಿಕ್ ಪಾಯಿಂಟ್ ಹೇಳಿದ್ದೇನೆ ಅಷ್ಟೆಲ್ಲ. ಈ ಒಂದು ಪಾಯಿಂಟ್ ನೀವು ಏನು ಸರಿಯಾಗಿ ನೆನಪಿನ ಇಟ್ಕೋಬೇಕು. ಓಕೆ ಎಸ್ ಕಂಪ್ಲೀಟ್ ಡಿಪೆಂಡ್ಸ್ ಆನ್ ಏನಪ್ಪ, ಹೈಬ್ರಿಡೈಸೇಷನ್ ಮ್ಯಾಗ ಡಿಪೆಂಡ್ ಇರ್ತದೆ ಹೈಡ್ರೋಜನ್ ಆಟಮ್. ನೆಕ್ಸ್ಟ್ ನಾವು ಡೈರೆಕ್ಟ್ ಇಷ್ಟು ಮುಗಿತಲ್ಲ, NCERT ಕೊಟ್ಟಾನ ಪಾಯಿಂಟ್ಸ್ ನೋಡ್ಕೋಬೋದು ನೀವು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಕ್ವಶನ್ ಕೇಳ್ತಾನೆ ಎಲ್ಲನ ಈಗ ನೋಡ ಟ್ರಿಬಲ್ ಬಾಂಡ್ಗೆ ಯಾವ, ಈಗ ಆಲ್ ದ ಟ್ರಿಬಲ್ ಬಾಂಡ್ ಹ್ಯಾವಿಂಗ್ ಅಸಿಡಿಕ್ ಇನ್ ನೇಚರ್? ನೋ, ನಾಟ್ ಲೈಕ್ ದ್ಯಾಟ್.
ಫೈ ಇಟ್ ಈಸ್ ಅಂತ ಹೇಳಿದ್ರೆ ನಾವು ಎನ್ ಸಿ ಆರ್ ಟಿ ಬುಕ್ ಕೊಟ್ಟನು ಭಾಳ ಚಂದ ಅದ. ಎನ್ ಸಿ ಆರ್ ಟಿ ನೀವು ಓದ್ಬೇಕು ರೀ, ಭಾಳ ಭಾರಿ ಅದ. ಅದರ್ ಬುಕ್ ನೀವು ಬಾಸ್ಕೋಸು ದಿನೇಶ್ ಅವು ಇವು ಎನ್ ಸಿ ಆರ್ ಟಿ ಓದಿ ನೀವು ಪರ್ಫೆಕ್ಟ್ ಆದ್ರೆ ಅಂದ್ರೆ ನೆಕ್ಸ್ಟ್ ಬುಕ್ ನಿಮ್ಗೆ ಏನೂ ಅಲ್ಲ ಅನಿಸ್ತದ. ಓಕೆ, ಇನ್ ಮೈ ವ್ಯೂ ಒಳಗದ ಈಚ್ ಎನ್ ಸಿ ಆರ್ ಟಿ ಸ್ವಲ್ಪ ಸ್ಟೂಡೆಂಟಿಗೆ ಹೆವಿ ಅನಿಸ್ಬೋದ, ಏನಿಲ್ಲ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಓಕೆ, ಡೆಫಿನೆಟ್ಲಿ ವಿಲ್ ಗೆಟ್. ಆಯಿತಾ? ಈಗ ಆಲ್ ದ ಅಲ್ಕೈನ್ಸ್ ಹ್ಯಾವಿಂಗ್ ಅಸಿಡಿಕ್ ನೇಚರ್ ಅದಾವ? ನೋ, ಹಂಗಿರಂಗಿಲ್ಲ. ಯಾವುವು ಅಲ್ಕೈನಿಕ್ ಹೈಡ್ರೋಜನ್ ಅಟ್ಯಾಕ್ ಆಗ್ಯಾವಲ್ಲ, ದಟ್ ಈಸ್ ಇಂಡಿಕೇಟ್ ವಾಟ್ ಅಸಿಡಿಕ್ ಇನ್ ನೇಚರ್. ಅಂದರೆ ಏನು ಹೇಳತ್ತಾರೆ ನೀವು ತಿಳಿವಾದಂತ ನಾವು ಹುಡುಗ. ಈಗ ನೋಡ ಇಲ್ಲೊಂದು ಸಿ ಐತೆ, ನಾನು ನೆಕ್ಸ್ಟ್ ಹೇಳಬೇಕು ಇದನ್ನು, ಅದಕ್ಕೆ ಬರೆಯತ್ತಿಲ್ಲ ಅಂತ ಅರ್ಥ. ಈಗ ನೋಡ ಹಿಂಗೈತಿ, ಇದು ಅಸಿಡಿಕ್ ಇನ್ ಅಸಿಡಿಕ್ ನೇಚರ್ ಅನ್ರಿ ಇದು ಇಲ್ಲ ಅಂತ ನಾವು ಇದ್ರೂ ಲೆಸ್ ಕಂಪೇರ್ ಟು ಇಲ್ಲಿ. ಬಟ್ ದಿಸ್ ಹೈಡ್ರೋಜನ್ ಇಸ್ ಅಸಿಡಿಕ್ ಇನ್ ನೇಚರ್ ಬಿಕಾಸ್ ದಿಸ್ ಹೈಡ್ರೋಜನ್ ಡೈರೆಕ್ಟ್ಲಿ ಅಟ್ಯಾಚ್ ಟು ವಾಟ್ alkyne, but these 3 hydrogen are attached to this carbon is attached to this carbon. ಅವಾಗ ನೋಡ ಇಲ್ಲಿ sp3 ಆಗ್ತದೆ, ಇದು sp ಆಗ್ತದೆ. ಇದಕ್ಕೂ ಎಲೆಕ್ಟ್ರಾನಿಟಿ 25% ಇರ್ತೈತಿ, ಇದಕ್ಕೆ 50% ಇರ್ತೈತಿ. ಬಟ್ ಇಲ್ಲಿ ಹಿಂಗಿರಂಗಿಲ್ಲ. ಇದ್ರದ್ದು ಎಲೆಕ್ಟ್ರಾನ್ ಇದ್ರದ್ದು ಹೈಬ್ರಿಡೇಷನ್ ಹೇಳಕ್ಕೆ ಬರಂಗಿಲ್ಲ. ನೀವು ಇದ್ರದ್ದು ಅಷ್ಟು ಹೈಬ್ರಿಡೇಷನ್ ಹೇಳ್ಬೇಕಲ್ಲ, 50% ಡ್ರ್ಯಾಗ್ ಮಾಡ್ಕೋತದೆ ಅಂತ ಹೇಳಿ. ಓಕೆ, ಈ ಟೈಪ್ ಇರ್ತದೆ. ನಾವು ಕ್ವಶನ್ಸ್ ನೋಡೋಣ. ಈಗ ಒಂದು ನೆಕ್ಸ್ಟ್ ಕ್ವಶನ್ ತೊಗೋತಾನ, ಡೈರೆಕ್ಟ್ಲಿ ಎಕ್ಸಾಂಪಲ್ ತೊಗೊಳ್ಳೋನು. ಓಕೆ, ಆ್ಯಸ್ ಪರ್ ಎನ್ ಸಿ ಆರ್ ಟಿ. ಈಗ ನೋಡ ಎಚ್ ಅದ, ಒಂದು ಸಿ ಅದ, ತ್ರಿಬಲ್ ಬಾಂಡ್ ಸಿ ಎಚ್. ದಿಸ್ ಈಸ್ ದ ನೇಮ್ ಆಫ್ ದಿಸ್ ಈಸ್ ಕಾಲ್ಡ್ ಅಲ್ಕೈನ್ ಅಂತ ಕರಿತೀವಿ. ದಿಸ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟ್ ಸೋಡಿಯಂ ಅಂದರೆ ನಿಮ್ಗೆ ಏನು ಹೇಳಿದೆ, ದಿಸ್ ಈಸ್ ಆ್ಯಕ್ಟ್ ಆ್ಯಸ್ ಅ ಬೇಸ್ ಅಥವಾ ಸೋಡಾ ಲೈಮ್ ಏನಂತೀರಿ ನೀವು, ಅದಕ್ಕೆ ಇಲ್ಲಿ ಬರ್ತಿದ್ದೆ ನೋಡಪ್ಪ, ಏನದ ಸೋಡಾ ಅಮೈಡ್ ಅಂತಾರ ಅದಕ್ಕೆ. ದಿಸ್ ಈಸ್ ಇಂಡಿಕೇಟ್ ವಾಟ್ ಸೋಡಾ ಅಮೈಡ್, ಸ್ಟ್ರಾಂಗ್ ಬೇಸ್. ಓಕೆ, ಇದನ್ನಿಷ್ಟ ಆಗ ಇದನ್ನು ಮಾಡ್ತೀರಿ. ಓಕೆ, ಈ ಕ್ವಶನ್ ನಿಮ್ಗೆ ಎಲ್ಲೋ ನೋಡ್ದಂಗೆ ಇದೆ ನೋಡ. ಈ ಕ್ವಶನ್ಸ್ ನೋಡ್ರಿ ಮೆಜಾರಿಟಿ ಸ್ಟೂಡೆಂಟ್ಸ್ ಆರ್ ರೋಟ್ ರಾಂಗ್. ಫಸ್ಟ್ ಅಸೈನ್ಮೆಂಟ್ ಒಳಗೆ ಕ್ವಶನ್ ನಂಬರ್ 10 ಇತ್ತು ನೋಡ. ಅದನ್ನು ನೀವು ಬರ್ದರಿ. ಇಲ್ಲಿ ಏನು ಮಾಡ್ಯಾರ ಅಂದರೆ ಎಲ್ಲರೂ ಟ್ರಿಬಲ್ ಬಾಂಡ್ ಬರೋದಿಲ್ಲ, ಡಬಲ್ ಬಾಂಡ್ ಬರ್ದರಿ. ಮೆಜಾರಿಟಿ ನೋಡ್ಕೊಳ್ರಿ, ಎಲ್ಲರೂ ಡಬಲ್ ಬಾಂಡ್ ಬರ್ದರಿ. ಎಲ್ಲರಿಗೂ 1 ಮಾರ್ಕ್ಸ್ ಡಿಡಕ್ಟ್ ಆಗೈತಿ. ಕ್ವಶನ್ ನಂಬರ್ 10 ಎಲ್ಲರೂ ಬರ್ದಾರೆ, ಯಾಕಂದ್ರೆ ಒಬ್ರೊಬ್ರು ನೋಡಿ ಬರ್ದಾರ ರೀ. ಹೌದಾ? ಒಬ್ರು ಯಾರೋ ಬರ್ದಿರ್ತಾನೆ, ವಾಟ್ಸಪ್ದಾಗ ಫಾರ್ವರ್ಡ್ ಮಾಡ್ತಾರೆ ರೀ, ಅದನ್ನು ನೋಡಿ ಬರ್ಕೊಂಡು ಹೋಗಿಬಿಡ್ತಾರೆ. ಎಲ್ಲರೂ ಮಿಸ್ಟೇಕ್ ಮಾಡಿರಿ. ಕ್ವಶನ್ ನಂಬರ್ 10 ಯು ವಿಲ್ ಲೂಸ್ ಮಾರ್ಕ್ಸ್. ಓಕೆ, ಈಗ ಬರೋದು ಮಾತು ಕಳಿಸಿರಿ ಎಲ್ಲರಿ. ಓಕೆ, ನೆಕ್ಸ್ಟ್ ಈಗ ನೋಡು, ಸೋಡಿಯಂ ಏನು ಮಾಡ್ತದೆ, ಸೋಡಿಯಂ ರಿಪ್ಲೇಸ್ ದಿ ಹೈಡ್ರೋಜನ್. ಸೋಡಿಯಂ ರಿಪ್ಲೇಸ್ ಮಾಡ್ತದೆ ಹೈಡ್ರೋಜನ್. ಎಚ್ ತ್ರಿಬಲ್ ಬಾಂಡ್ ಸಿ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ, Na+ ಬರಿಬೇಕಾಗ್ತದೆ, ಇಲ್ಲಿ ನೆಗೆಟಿವ್ ಬರಿಬೇಕಾಗ್ತದೆ, ಯಾಕಂದರೆ ಡೈರೆಕ್ಟ್ ಅಟ್ಯಾಕ್ ಆಗಿರಂಗಿಲ್ಲ. ಓಕೆ, ಪ್ಲಸ್ ಎವಲ್ಯೂಷನ್ ಆಫ್ ವಾಟ್ ಹಾಫ್ H2 ಅಂದರೆ ಹೈಡ್ರೋಜನ್ ಗ್ಯಾಸ್ ಎವಲ್ಯೂಷನ್ ಆಗ್ತದೆ, ಒಬ್ಬರು ಚಾರ್ಜ್ ಬರೋದಿಲ್ಲ. ಓಕೆ, ಇದಕ್ಕೇನು ಕರೀತಾರೆ ಅಂದ್ರೆ ಮೋನೋಸೋಡಿಯಂ ಇಥನೈಡ್ ಅಂತ ಕರೀತಾರೆ. ಇದಕ್ಕೆ ಮೋನೋ ಅಂದರೆ ಒಂದು, ಮೋನೋಸೋಡಿಯಂ ಇಥನೈಡ್ ಅಂತ ಕರೀತಾರೆ. ಇದ್ರೊಳಗೆ ಗುರ್ತಾಯ್ತಾ? ನೆನಪಿನೇ ಇಟ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದೊಂದು ಕ್ಲಿಯರ್ ಆಯ್ತು ನಿಮ್ಗೆ. ಓಕೆ, ಇದೇ ಟೈಪ್ ಇದನ್ನಿಷ್ಟು ಬರೆದ್ರೆ 1 ಮಾರ್ಕ್ಸ್. ಓಕೆ, ನೀವು ಸರಿಯಾಗಿ ಬರೋದಿಲ್ಲ, ಟ್ರಿಬಲ್ ಬಾಂಡ್ ಇಲ್ಲಿ ಬರೋದಿಲ್ಲ, ಚಾರ್ಜಸ್ ಬರೋದಿಲ್ಲ. ಇದ್ರೊಳಗೆ ಒಬ್ರು ಏನು ಮಾಡ್ಯಾರ, ಸೋಡಾ ಮಾಡಿ ಹಾಕ್ಯಾಡ. ದಟ್ ಈಸ್ ಆಲ್ಸೋ ರೈಟ್, ನೋ ಪ್ರಾಬ್ಲಮ್. ಓಕೆ, ನೀವು ಹಂಗೂ ಬರಿಬೋದು, ಸೋಡಾ ಮಾಡಿ ಹಾಕಿ. ಬಟ್ ಟ್ರಿಬಲ್ ಬಾಂಡ್ ಬರಿಬೇಕಲ್ಲ ಹಿಂದೆ. ಟ್ರಿಬಲ್ ಬಾಂಡ್ ಬರಲಿಲ್ಲ ಅಂದ್ರೆ ಹೆಂಗೆ ಮಾಡೋರ, ಪ್ರಾಬ್ಲಮ್ ಆಗ್ತೈತಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಕಂಟಿನ್ಯೂ ಆತಂದ್ರೆ ಇದೇ ಸ್ಟೆಪ್, ಇಲ್ಲದ್ರೆ ಕಂಟಿನ್ಯೂ ಇದನ್ನ ಸ್ಟೆಪ್ ತೊಗೊಳ್ಳೋನು. ಹೈಡ್ರೋಜನ್ ಟ್ರಿಬಲ್ ಬಾಂಡ್ ಕಾರ್ಬನ್ ಮೈನಸ್ ದಿಸ್ ಈಸ್ ಕೋಡ್ N+. ನೆಕ್ಸ್ಟ್ ಇದ್ರೊಳಗೆ ಏನು ಮಾಡ್ಯಾದ್ರೆ 1 more ಸೋಡಿಯಂ ಹಾಕ್ಯ. ನಾವು ಈ ಸೋಡಿಯಂ ಏನು ಮಾಡ್ತದೆ, ಈ ಹೈಡ್ರೋಜನ್ ರಿಪ್ಲೇಸ್ ಮಾಡ್ತದೆ. ಅವಾಗ Na+, C- ತ್ರಿಬಲ್ ಬಾಂಡ್ C-, ನೆಕ್ಸ್ಟ್ Na+, ರಿಲೀಸ್ ಆಫ್ ಹಾಫ್ H2 ಗ್ಯಾಸ್. ಇದಕ್ಕೆ ಏನಂತ ಕರಿತೀರಿ, ಡೈಸೋಡಿಯಂ ಇಥನೈಡ್. ನಾ ಬರೆಯಲ್ಲ, ನೀವು ಬರೀರಿ. ಏನು ಬರೀತೀನಿ ಬಿಡ್ರಪ್ಪ, ಡೈಸೋಡಿಯಂ ಇಥನೈಡ್. ಓಕೆ, ಕ್ಲಿಯರ್ ಆಯಿತು. ಇದಕ್ಕೆ ಏನಂತ ಕರೀತಾರೆ, ಡೈಸೋಡಿಯಂ ಇಥನೈಡ್ ಅಂತ ಕರೀತಾರೆ. ಓಕೆ, ಇದೊಂದು ಪಾಯಿಂಟ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್. ನೆಕ್ಸ್ಟ್ ಎಲ್ಲಿ ಬರೀಲಿ, ನೆಕ್ಸ್ಟ್ ನೋಡಿರಿ, ಲಾಸ್ಟ್ ಎಕ್ಸಾಂಪಲ್ ತೊಗೋತೀನಿ. ಇಲ್ಲಿ ಈ ಟೈಪ್ ಎಕ್ಸಾಂಪಲ್ ಇರ್ತಾವೆ. ಈ ಟೈಪ್ ಎಕ್ಸಾಂಪಲ್ ಅಂದರೆ ಇದೇಗ ಒಂದು ಹೇಳಿದ್ದೀನಿ ನೋಡಿ, CS3 ತ್ರಿಬಲ್ ಬಾಂಡ್ CH. ಇದ್ರೊಳಗೆ ನೀವು ಸೋಡಾ ಮೈಡೋ ಹಾಕ್ಬೋದಾ, ಈಗ ಹೇಳಿನಿ. ಈಗ ನಾ ಸೋಡಾ ಮೈಡೋ ತೊಗೊಲೆ, NaNH2 ತೊಗೋತಾನೆ. ಇದು ಪಾಸಿಟಿವ್ ಚಾರ್ಜ್ ಐತಿ, ನೆಗೆಟಿವ್ ಚಾರ್ಜ್ ಇರ್ತದೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಈಗೇನು ಮಾಡ್ತದೆ, ದಿಸ್ ಸೋಡಿಯಂ ರಿಪ್ಲೇಸ್ ಓನ್ಲಿ ದಿಸ್ ಹೈಡ್ರೋಜನ್. ಇದನ್ನು ರಿಪ್ಲೇಸ್ ಮಾಡಲ್ಲ, ಯಾಕಂದ್ರೆ ಅಸಿಡಿಕ್ ಹೈಡ್ರೋಜನ್ ಅಲ್ಲದ. ಹೌದಾ? ಟ್ರಿಬಲ್ ಬಾಂಡ್ಗೆ ಅಟ್ಯಾಕ್ ಆಗಿರ್ತದೆ, ದಟ್ ಈಸ್ ಕಾಲ್ಡ್ ಮೋರ್ ಅಸಿಡಿಕ್. ಇದು CS3 ಆ್ಯಸ್ ಇಟ್ ಈಸ್ ಇಡಬೇಕು. ನೆಕ್ಸ್ಟ್ ಒನ್ ಈಸ್ ವಾಟ್ ಟ್ರಿಬಲ್ ಬಾಂಡ. ಇಲ್ಲಿ ಏನು ಮಾಡ್ಬೇಕು, Na+, ದಿಸ್ ಈಸ್ ಕಾಲ್ಡ್ ಮೈನಸ್. ಇದು ಪ್ಲಸ್ ಚಾರ್ಜ್ ಇರ್ತೈತಿ, ಇದು ಸೋಡಿಯಮ್ಮ ಇಷ್ಟು ಬರಿತೀರಿ ನೀವು. ಓಕೆ,
ಇದು ಆಯ್ತಾ ಪ್ಲಸ್ ರಿಲೀಸ್ ಆಫ್ ಏನಾಗ್ತದೆ ಹೇಳ ಇಲ್ಲಿ NH2 ಮೈನಸ್ ಇರ್ತದೆ ಇದೊಂದು ಹೈಡ್ರೋಜನ್ ತೊಗೋತಂದ್ರೆ NH3 ಅಮೋನಿಯಾ ಆಗ್ತದೆ ಇದಕ್ಕೆ ಏನು ಕರೀತಾರೆ ಹೇಳ ಸಿಂಪಲ್ ಸೋಡಿಯಂ ಪ್ರೊಪೊನೈಡ್ ಇದಕ್ಕೆ ಏನಂತಾರೆ ಸೋಡಿಯಂ ಪ್ರೊಪೊನೈಡ್ ಅಂತ ಕರೀತಾರೆ ಇಷ್ಟು ಮುಗಿತಾ ನೆಕ್ಸ್ಟ್ ಅವ ಕೊಟ್ಟಿರ್ತಾನೆ ಏನಪ್ಪ ಒಂದು ವಾಟ್ ಈಸ್ ದ ಆರ್ಡರ್ ಅಂತ ಹೇಳಿ ಕೊಟ್ಟಿರ್ತಾನೆ ಆರ್ಡರ್ ಈಸ್ ಆಲ್ರೆಡಿ ಐ ಟೋಲ್ಡ್ ದ ಅಲ್ಕೈನ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ವಾಟ್ ಅಲ್ಕೀನ್ ಆಫ್ಟರ್ ದ್ಯಾಟ್ ವಾಟ್ ಅಲ್ಕೇನ್ ಓಕೆ ದಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಬೇರ್ ಇನ್ ಮೈಂಡ್ ಇಷ್ಟು ನೆನ್ಪಿಟ್ಕೊಂಡ್ಬಿಡ್ತೀರಿ ಓಕೆ ಇಲ್ಲಿ ನಿಮ್ಗೆ ಗುರ್ತಾಯ್ತು ಅಸಿಡಿಕ್ ನೇಚರ್ ಯಾವ್ದು ಹೆಂಗಿರ್ತದೆ ಅಂಥೇಳಿ ಅಸಿಡಿಕ್ ನೇಚರ್ ಥಿಂಕ್ ಮಾಡಕತ್ತಂದ್ರೆ ಇದರೊಳಗೂ ಅಸಿಟೈಲಿನ್ ಅಥವಾ ಇಥೈಲಿನ್ ಇಸ್ ಅ ಮೋರ್ ಅಸಿಡಿಕ್ ದ್ಯಾನ್ ದಿಸ್ ಓಕೆ NCERT ಬುಕ್ದಾಗ ಕೊಟ್ಟಾನೆ ಈಗ ನೀವು ಇಥೈಲಿನ್ ಇದಕ್ಕೆ ಕಂಪೇರ್ ಮಾಡಿರಂದ್ರೆ ಈಗ ಫಾರ್ ಎಕ್ಸಾಂಪಲ್ H3 CH ದಿಸ್ ಈಸ್ ಮೋರ್ ಅಸಿಡಿಕ್ ನೆನಪಿನ ಹೋಗ್ಬೇಕು ನೀವು ಆಮೇಲೆ ನೆಕ್ಸ್ಟ್ ಏನಿರ್ತೈತೆ ಹಿಂಗೆ CH3 ಟ್ರಿಬಲ್ ಬಾಂಡ್ C ಒಂದು ಹೈಡ್ರೋಜನ್ ದಿಸ್ ಈಸ್ ನೆಕ್ಸ್ಟ್ ನೀವು ಇನ್ನೊಂದು ತೊಗೊಂಡ್ರೆ ಅಂದ್ರೆ ದಟ್ ಈಸ್ 2 ಅಂದರೆ ಹಿಂಗೆ CH3 ಟ್ರಿಬಲ್ ಬಾಂಡ್ C CH3 ದಿಸ್ ಈಸ್ ವಾಟ್ ಲೆಸ್ ಅಸಿಡಿಕ್ ಗೊತ್ತಾಯ್ತಾ ದಿಸ್ ಈಸ್ ಮೋರ್ ಅಸಿಡಿಕ್ ದಿಸ್ ಈಸ್ ಆರ್ಡರ್ okay friends next point is there that is up to this what acidic nature of alkynes is completed the next point is addition reaction we will discuss next video thank you